ಬೆಳಗ್ಗೆ ಟೈಮಲ್ಲಿ ಟೈಮ್ ಇಲ್ಲ ಅಂದಾಗ ಫಟಾಫಟ್ ಅಂತ ಬರೀ 10 ನಿಮಿಷದಲ್ಲಿ ಲಂಚ್ ಬಾಕ್ಸ್ಗೆ ಈ ಗಾರ್ಲಿಕ್ ರೈಸ್ ಮಾಡಿ. ನಾನು 7-8 ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ ಅಂದರೂ ಹಾಕೋಬೋದು, ತೊಂದರೆ ಇಲ್ಲ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದಿದ್ರೆ ಸಾಕು, ರುಚಿಯಾದಂಥ ರೈಸನ್ನು ಮಾಡ್ಬೋದು. ಈಗ ಪ್ಯಾನ್ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟೌವನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಕಪ್ಪಾಗೋಗುತ್ತೆ ಹೈ ಫ್ಲೇಮ್ ಇಟ್ಟರೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿಟ್ಟಿರೋ ಅಂಥ ಬೆಳ್ಳುಳ್ಳಿನ ಸೇರಿಸಿ, ಬೆಳ್ಳುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಥರ ಫ್ರೈ ಆದ ನಂತರ ನಾನು ರೈಸನ್ನು ಹಾಕ್ಕೊಳ್ತೀನಿ. ನೀವು ರಾತ್ರಿ ಅನ್ನ ಉಳಿದಿದ್ರೂ ಸಹ ಆರಾಮಾಗಿ ಈ ರೈಸನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಬೇಗನೂ ಮಾಡ್ಬೋದು. ಇದರಲ್ಲೇ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕರಿಬೇವು ಬೇಡ ಅಂದರೂ ತೊಂದರೆ ಇಲ್ಲ, ಧಾರಾಳವಾಗಿ ಸ್ಕಿಪ್ ಮಾಡಿಬಿಡಿ. ಈಗ ಸ್ಟೌವನ್ನು ಹೈ ಫ್ಲೇಮ್ ಇಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು. ಸೂಪರಾಗಿರುತ್ತೆ. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಆಲೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಬರೀ 5 ನಿಮಿಷದಲ್ಲಿ ಫಟಾಫಟ್ ಅಂತ ಲಂಚ್ ಬಾಕ್ಸ್ ರೆಡಿ ಆಯಿತು.